ಹಾಯ್, ನಮಸ್ತೆ ಎಲ್ರಿಗೂ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೌದು, ನಾನಿವತ್ತು ಮಾತಾಡೋಕ್ಕೆ ಬಂದಿರೋದು ಟಾಪಿಕ್ ಅಂದರೆ ನಮ್ಮ ಲೆಜೆಂಡ್ ಭೀಮಾ. ಅಂದರೆ ಇವಾಗೇನು ನಮ್ಮ ದಸರಾ ಭೀಮಾ ನೋಡಿದ್ದೀರಲ್ವಾ, ಅವನ ಕೆಲಸ ಕಾರ್ಯಗಳು ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತಂದರೆ, ಭೀಮಾ ಫ್ಯಾನ್ಸ್ ಏನಿದ್ದಾರೆ ಅವ್ನು ಜಸ್ಟ್ ದಸರಾಗೆ ಬರ್ತಾನೆ, ಅಲ್ಲಿ ಎಲ್ಲ ಕರೆದಾಗ ರೆಸ್ಪಾಂಡ್ ಮಾಡ್ತಾನೆ, ಅಥವಾ ದಸರಾದಲ್ಲಿ ತುಂಬ ಕ್ರೇಜ್ ಇದ್ದಾನೆ ಅಂತ ಮಾತ್ರ ಗೊತ್ತು. ಹಾಗೆ ಅವನೇನು ಮಾಡ್ತಾ ಇದ್ದಾನೆ, ಕ್ಯಾಂಪಲ್ಲಿದ್ದಾಗ ಯಾವ ರೀತಿ ಇರ್ತಾನೆ, ದಸರಾ ಆದಮೇಲೆ ಅವನ ಆ್ಯಕ್ಟಿವಿಟಿ ಏನಾಯಿತು, ಎಲ್ಲವನ್ನು ತಿಳ್ಕೊಳ್ಳೋಣ ಇವತ್ತು. ನಮ್ಮ ದಸರಾ ಮುಗಿದು ಹೆಚ್ಚು ಕಮ್ಮಿ ಒಂದು 6-7 ತಿಂಗಳ ಹತ್ತತ್ರ ಆಗಿದೆ ಅಲ್ವಾ. ದಸರಾ ಮುಗಿದ್ಮೇಲೆ ನಮ್ಮ ಭೀಮಾ ನವಂಬರ್ ಟೈಮಲ್ಲಿ ದಸರಾ ಮುಗಿದಿದೆ. ಮುಗಿದ ತಕ್ಷಣ ಡೈರೆಕ್ಟಾಗಿ 1 ವೀಕು ರೆಸ್ಟ್ ತಗೊಂಡು ಅನ್ಕೋತೀವಿ ಅಷ್ಟೇ. 1 ವೀಕು ಇರಲಿಲ್ಲ. ಏನಕ್ಕಂತ ದಸರಾ ಇರಬೇಕಾದ್ರೆ ನಮ್ಮ ಎಚ್ ಡಿ ಕೋಟೆ, ಸರ್ಗೂರು ಹಾಗೂ ಮೇಟಿಕೊಪ್ಪೆ, ನಮ್ಮ ಕೆಲವು ಎಚ್ ಡಿ ಕೋಟೆ ಭಾಗದಲ್ಲಿ ಆಲ್ಮೋಸ್ಟ್ ಹುಲಿ ಕಂಟಿನ್ಯೂಸ್ ದಾಳಿ ಮಾಡ್ತಾನೆ ಇತ್ತು. ಅದು ನಿಮಗೂ ಗೊತ್ತಿದೆ, ಟಿ ವಿಲೆಲ್ಲ ಪಬ್ಲಿಷ್ ಆಗಿದೆ ನ್ಯೂಸೆಲ್ಲ ಅಲ್ವಾ. ಆದರೆ ಅಲ್ಲಿಂದ ಕೆಲವು ಆನೆಗಳು ಹೋಗಿದ್ದವು ಆ ಟೈಮ್ಲಿ. ಈ ಭಗೀರಥ ಆನೆ, ಹಾಗೆ ನಮ್ಮ ಅಲ್ಲೇ ಬಂಡಿಕೊಪ್ಪರ ಕ್ಯಾಂಪ್ನಲ್ಲಿದ್ದ ಆನೆಗಳೆಲ್ಲ ಕ್ಯಾಪ್ಚರಿಂಗ್ ಅಂದರೆ ಹುಲಿ ಓಡ್ಸೋಕ್ಕೆ ಹೋಗಿದ್ವಿ. ಹುಲಿ ಓಡಿಸೋದು, ಕೆಲವು ಹುಲಿ ಹಿಡಿದಿದ್ದಾರೆ. ಆದರೆ ಭೀಮಾ ಅಂತ ಬಂದಾಗ ದಸರಾ ಮುಗಿದು 1 ವೀಕ್ ಅಷ್ಟೇ ಇದ್ದಿದ್ದು. ಕ್ಯಾಂಪಿಗೆ ಬಂದ, ಅದಾದ ನಂತರ ಮತ್ತೆ ತಿರ್ಗಾ ಎಚ್ ಡಿ ಕೋಟೆಗೆ ಹೋಗ್ತಾರೆ. ಎಚ್ ಡಿ ಕೋಟೆಯಲ್ಲಿ ಹೋಗಿ ಹೆಚ್ಚು ಕಮ್ಮಿ ಒಂದು ವೀಕಲ್ಲೇ 1-2 ಹುಲಿ ಹಿಡಿದ್ಬಿಡ್ತಾರೆ. ಇವನ ಜೊತೆಗೆ ಸಾಥ್ ಕೊಟ್ಟಿದೆ ನಮ್ಮ ಮಹೇಂದ್ರ. ಫಸ್ಟ್ ಒಂದು ನವಂಬರ್ ತಿಂಗಳು ಮುಗಿಯೋವರೆಗೂ ಮಹೇಂದ್ರ ಒಬ್ಬನೇ ಇರ್ತಾನೆ. ಅಲ್ಲಿಂದ ನಮ್ಮ ಸರ್ಗೂರು ಭಾಗದಲ್ಲಿ ಹುಲಿನ ಒಂದು 3-4 ಹುಲಿ ಹಿಡಿತಾರೆ, ಮತ್ತು ಕೆಲವನ್ನ ಓಡಿಸಿದ್ದಾರೆ, ಮತ್ತು ತಿರ್ಗಾ ಬರಲಿಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹುಲಿಗಳು ಹೋಗಲಿಲ್ಲ ಅಲ್ಲಿ. ಕೆಲವು ಹುಲಿಗಳನ್ನ ಈ ಪಟಾಕಿ ಸೌಂಡು ಅದು ಇದು ಅಂತ ಮಾಡಿ ಬೆದರಿ ಹೋಗಿದ್ದಾವೆ. ಆದರೆ ಸದ್ಯಕ್ಕೆ ಅಲ್ಲಿ ಹುಲಿ ದಾಳಿ ಇಲ್ಲ. ಅದಾದ ನಂತರ ಡಿಸೆಂಬರ್ ಟೈಮಲ್ಲಿ ಬಂದು ನಮ್ಮ ಮೇಟಿಕೊಪ್ಪೆ ಭಾಗದಲ್ಲಿ ಬಂದು ಕ್ಯಾಂಪ್ ಹಾಕೋತಾರೆ. ಆವಾಗಲೂ ಕೂಡ ಭೀಮಾ ಬರಲಿಲ್ಲ. ಯಾವಾಗ ದಸರಾ ಮುಗಿಸಿ ಏನು ಈ ಹುಲಿ ಕ್ಯಾಪ್ಚರಿಂಗ್ ಹೋದ್ನಲ್ವ ನಮ್ಮ ಎಚ್ ಡಿ ಕೋಟೆ, ಅಲ್ಲಿಂದ ತಿರ್ಗಾ ಅದೇ ಎಚ್ ಡಿ ಕೋಟೆ ಭಾಗದಲ್ಲಿ ಇನ್ನೊಂದು ಮೇಟಿಕೊಪ್ಪೆ ಅಂತ ಬರುತ್ತೆ. ಮೇಟಿಕೊಪ್ಪೆದಲ್ಲಿ ಬಂದು ಮತ್ತೆ ಒಂದು ಹೆಚ್ಚು ಕಮ್ಮಿ ಒಂದು 20-25 ದಿವಸ ಅಲ್ಲಿಯೂ ಕೂಡ ಹುಲಿ ಕ್ಯಾಪ್ಚರಿಂಗ್ ಸ್ಟಾರ್ಟ್ ಮಾಡ್ತಾರೆ. ನಾನು ಕ್ಲಿಪ್ಸು ಕೂಡ ಹಾಕಿದ್ದೀನಿ ಇಲ್ಲಿ, ನೀವು ನೋಡ್ಬೋದು. ವಿಡಿಯೋ ಕೊನೆವರೆಗೂ ನೋಡ್ತಾ ಇದ್ದರೆ ನಿಮಗೆ ಕಾಣುತ್ತೆ. ಆ ಟೈಮಲ್ಲೇ ಕೂಡ ಅವನಿಗೆ ಮದ ಬೇರೆ ಬಂದುಬಿಡುತ್ತೆ. ಯಾವಾಗ ಈ ಮೇಟಿಕೊಪ್ಪೆ ಹತ್ರ ಬಂದ್ರಲ್ವ, ಆ ಟೈಮಲ್ಲಿ ಮದ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ದಸರಾ ಮುಗಿದು 1 ತಿಂಗಳ ಮದ ಬಂದಿದೆ, ಬಟ್ ಆದರೆ ಈ ಹುಲಿ ಕಾರ್ಯಾಚರಣೆ ಇರೋದ್ರಿಂದ ಏನೋ ಅಷ್ಟೊಂದು ಹೈಲೈಟ್ ಆಗಿಲ್ಲ. ಈ ಕ್ಯಾಂಪ್ಗೆಲ್ಲ ಬರೋದಾಗಿದ್ರು ಕರ್ಕೊಂಡೇ ಬರ್ತಾ ಇರಲಿಲ್ಲ ಕಾಣುತ್ತೆ, ಮದ ಇರೋದಲ್ವ. ಮತ್ತು ಅವನು ಅಂತಂದರೆ ಜನಗಳು ಜಾಸ್ತಿ ಹತ್ರ ಈ ಸೆಲ್ಫಿ ಫೋಟೋ ತಗೊಳ್ಳೋದು. ಹಾಗಾಗಿ ಫಸ್ಟ್ ಕ್ಯಾಪ್ಚರಿಂಗ್ ಒಂದು 3 ಹುಲಿ ದಾಳಿ, 3 ಹುಲಿನ ಹಿಡಿತಾರೆ ಇವನು ಮತ್ತು ಮಹೇಂದ್ರ. ಹಾಗೆ ನೆಕ್ಸ್ಟ್ ನಡೆಯೋದೇ ಬಂದು ಮೇಟಿಕೊಪ್ಪೆಯಲ್ಲಿ ಕೂಡ 2 ಹುಲಿ ಹಿಡಿತಾರೆ. ನಾನು ಹುಲಿ ಕ್ಯಾಪ್ಚರಿಂಗ್ ಮಾಡೋ ಟೈಮ್ ನಾನು ಅಲ್ಲೇ ಇದ್ದೆ ಆ್ಯಕ್ಚುಲಿ. ಭೀಮಾಗೆ ತುಂಬ ಮದ ಬಂದಿದೆ, ನಾನು ನಿಮ್ಗೆ ತೋರಿಸಿದ್ದೀನಿ. ಬೇಕಾದರೆ ಆ ಕಿವಿ ಪಕ್ಕ ಏನೋ ರಂಧ್ರ ಇದೆ, ಅಲ್ಲಿ ನೋಡಿ ಇದು ಬರ್ತಾಯಿದೆ, ಒಂಥರ ಜೆಲ್ ಟೈಪಲ್ಲಿ ಬರ್ತಾಯಿದೆ, ನೋಡಿ ಕಾಣ್ಬೋದು ನಿಮಗೆ ಇದರಲ್ಲಿ. ಹಾಗೆ ಮತ್ತು ಹುಲಿ ಕ್ಯಾಪ್ಚರಿಂಗ್ ಇಷ್ಟ ಆಯಿತು. ಅದರಲ್ಲಿ ನಮ್ಮ ಗುಂಡಣ್ಣ ಮತ್ತು ಅವ್ರ ಕಾವಾಡಿ ಇದ್ದಾರಲ್ಲ, ಅವರೆಲ್ಲ ಹೆಚ್ಚು ಕಮ್ಮಿ 1.5 ತಿಂಗಳಷ್ಟು ಮನೆಯೇ ಬಿಟ್ಟಿದ್ದಾರೆ. 2 ತಿಂಗಳ ಹತ್ತಿರ ಮನೆಯೇ ಬಿಟ್ಟು ಪಾಪ ಅಲ್ಲಿ ಎಲ್ಲೆಲ್ಲಿ ಕ್ಯಾಂಪ್ ಹಾಕಿರ್ತಾರೆ, ಆಚೆ ಹೋಗೋದು, ಅಲ್ಲೇ ಮಲ್ಕೊಳ್ಳೋದು. ಪಾಪ ಫ್ಯಾಮ್ಲಿ ಎಲ್ಲ ಬಿಟ್ಟು ಗುಂಡಣ್ಣ ಮತ್ತು ಕಾವಾಡಿಗೆ ಒಂದು ದೊಡ್ಡ ಟ್ಯಾಂಕ್ಸೇ ಹೇಳಬೇಕು. ಏನಕ್ಕಂದರೆ ಭೀಮಾ
ಮತ್ತು ಮಹೇಂದ್ರ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾವೆ. ನಮ್ಮ ರೈತರಿಗೆ ದೊಡ್ಡ ಹೆಲ್ಪ್ ಆಗಿದೆ ಅಲ್ಲಿ. ಯಾಕಂದರೆ ಹುಲಿಗಳು ಬಂದು ನೋಡಿ, ನಿಮಗೆ ಗೊತ್ತಿರೋಂಗೆ ಕ್ಯಾಪ್ಚರಿಂಗ್ ಇರಬೇಕಾದ್ರೆ ಒಬ್ಬನ ಸ್ಪಾಟಲ್ಲಿ ಹೊಡೆದು ಕೊಂದ್ಬಿಡುತ್ತೆ ಹುಲಿ. ಅಂದರೆ ಈ ಪಟಾಕಿ ಸೌಂಡ್ಗೆಲ್ಲ ಬೆದರಿ ಹೋಗಿ ರೈತ ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಕೂಡ ನೀವು ಕ್ಲಿಪ್ಸಲ್ಲಿ ನೋಡಿರ್ಬೋದು. ಇಷ್ಟು ಭೀಮನ್ ಬಗ್ಗೆ ಮಾಹಿತಿ. ಹಾಗೆ ಅವನು ಯಾವುದೂ ಕೂಡ ಕಾಡಾನೆ ಕ್ಯಾಪ್ಚರ್ಗೆ ಹೋಗಲಿಲ್ಲ ಸದ್ಯಕ್ಕೆ. ಮತ್ತಿಗೋಡಿಂದ ಆನೆಗಳು ಹೋಗಲಿಲ್ಲ, ಯಾಕಂದರೆ ಶ್ರೀಕಂಠ ಅವನು ಕೂಡ ಹುಲಿ ಕ್ಯಾಪ್ಚರಿಗೆ ಹೋಗಿದ್ದಾನೆ, ಇವನು ಹುಲಿ ಕ್ಯಾಪ್ಚರ್ ಎಲ್ಲ, ಇವರು ಹುಲಿ ಕ್ಯಾಪ್ಚರಲ್ಲಿ ಬ್ಯುಸಿಯಾಗಿರೋದು. ಅದರಿಂದ ಯಾವನೇ ಕೂಡ ಅಂದರೆ ಕಾಡಾನೆ ಕ್ಯಾಪ್ಚರ್ಗೆ ಹೋಗಲಿಲ್ಲ. ಇಷ್ಟು ಭೀಮನ್ ಬಗ್ಗೆ ಒಂದು ಅವನ ಹಾರ್ಡ್ ವರ್ಕ್ ಹೇಗಿತ್ತು ಅಂತ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ವಿಡಿಯೋದಲ್ಲಿ ಕೆಲವು ಕ್ಲಿಪ್ಸ್ಗಳನ್ನ ಹಾಕಿದ್ದೀನಿ, ನೀವು ನೋಡಿ. ಹಾಗೆ ಸದ್ಯಕ್ಕೆ ಯಾವುದೇ ಕ್ಯಾಪ್ಚರಿಂಗ್ ಇಲ್ಲ, ಭೀಮ ಕ್ಯಾಂಪೆಲ್ಲ ಇದ್ದಾನೆ, ನೀವು ಕೂಡ ಹೋಗಿ ನೋಡ್ಬೋದು. ಮೊನ್ನೆ ಒಂದು ಬಂಡೀಪುರದಲ್ಲೊಂದು ಅಂದರೆ ನಮ್ಮ ಮಹೇಂದ್ರ ಏನಿದೆ ನೋಡಿ ಬಳ್ಳೆ, ಅಲ್ಲೊಂದು ಪ್ರೋಗ್ರಾಮ್ ಆಗುತ್ತೆ, ಅಲ್ಲೂ ಕೂಡ ಆನೆಗಳೆಲ್ಲ ಹೋಗಿದ್ದವು. ಬಟ್ ಅದು ಕ್ಲಿಪ್ಸ್ ಸಿಗಲಿಲ್ಲ ನನಗೆ. ಅಂದರೆ ಲಾಸ್ಟ್ 1 ವೀಕಲ್ಲಿ ನಮ್ಮ ಪೊನ್ನಂಪೇಟೆ ಭಾಗದ ಬೆಸ್ಕೂರು ಅಂತ ಗ್ರಾಮಕ್ಕೆ ಒಂದು ಹುಲಿ ಒಂದು 5 ಜಾನುವಾರುಗಳನ್ನು ತಿಂದಿದೆ ಅಂತೇಳಿ ನೀವು ಕೆಲವು ನ್ಯೂಸ್ಗಳನ್ನು ನೋಡಿರ್ಬೋದು ಅಲ್ವಾ. ಅಲ್ಲಿಗೂ ಕೂಡ ಬಂದು ನಮ್ಮ ಭೀಮಾ ಮಹೇಂದ್ರ ರಾತ್ರೋರಾತ್ರಿ ಬಂದು ಹುಲಿನ ಹಿಡಿತಾರೆ. ತುಂಬ ನರಾಂತಕ ಹುಲಿ ಅಂತ ಹೇಳ್ಬೋದು ಅದು. ಏನಕ್ಕಂದರೆ ಅಷ್ಟೊಂದು ಕ್ರೂರಿ ಥರ ಆಡ್ತಾಯಿತ್ತು ಆ ಹುಲಿ. ಇವಾಗ 4 ಗಂಟೆಗೆ ಒಂದು ದನ ಹೊಡೆದ್ರೆ ಸೇಮ್ ಕೊಟ್ಟಿಗೆಯಲ್ಲಿ, ತಿರ್ಗಾ ಬಂದು ಒಂದು 8 ಗಂಟೆ ಆಗೋದು ಇನ್ನೊಂದು ದನ ಹೊಡೆಯೋದು, ಆ ಥರದ್ದು ಅಷ್ಟೊಂದು ರುಚಿ ಇಟ್ಕೊಬಿಟ್ಟಿತ್ತು ಆ ಹುಲಿ ಬಂದು. ಓಕೆ, ಸೊ ಅದನ್ನೂ ಕೂಡ ನೈಟೇ ಬಂದು ಕ್ಯಾಪ್ಚರ್ ಮಾಡ್ತಾರೆ ನಮ್ಮ ಭೀಮಾ ಮತ್ತು ಮಹೇಂದ್ರ. ಅದರಲ್ಲಿ ನನಗೆ ಮಾವುತ ಗುಂಡಣ್ಣವ್ರ ಹತ್ರ ಮಾತಾಡಿದಾಗ ಹೇಳ್ತಾಯಿದ್ರು, ಸೊ ಭೀಮಾ ಇಲ್ಲ ಅಂದರೆ ಹುಲಿ ಓಡ್ಬಿಡ್ತಾಯಿತ್ತು ಅಂತ. ಅಂದರೆ ಈ ಹುಲಿನೇನು ಹೊಡಿತಾರೆ ನೋಡಿ, ಅಲ್ಲಿ ನಮ್ಮ ಕೀರು ಹೊಳೆ ಅಂದರೆ ಲಕ್ಷ್ಮಣ ತೀರ್ಥ ನದಿ ಹರಿತಾ ಇರುತ್ತೆ. ಓಕೆ, ಸೊ ಇನ್ ಕೇಸ್ ಆ ನದಿನೇನಾದರೂ ಈಗ ಇನ್ ಕೇಸ್ ಫೈರ್ ಆಗಿ ಏನಾದರೂ ಹುಲಿ ಓಡ್ದಂತಂದರೆ ಹೊಳೆ ದಾಟೋಡೋಗುತ್ತೆ. ನೈಟ್ ಹೊತ್ತೆಲ್ಲ ಲೈಟೆಲ್ಲ ಹಾಕೊಂಡು ಹಿಡಿಯೋದು ತುಂಬ ಕಷ್ಟ. ಮತ್ತು ಒಂದು ಸಲ ಏಟಾಗ್ಬಿಟ್ರೆ ಹುಲಿಗಳು, ಇನ್ನು ಯಾವುದೇ ಪ್ರಾಣಿಗಳು ಸ್ವಲ್ಪ ಏಟಾಗ್ಬಿಟ್ರೆ ಇನ್ನು ಮೈ ಮೇಲೆ ಎಗರೋದು ಏನು ಮಾಡ್ತಾವೆ, ಕಂಟ್ರೋಲ್ ಸಿಗೋಲ್ಲ. ನಮ್ಮ ಆನೆಗಳು ಕಂಟ್ರೋಲ್ ಸಿಗೋಲ್ಲ ಆ ಟೈಮಲ್ಲಿ, ಏನಕ್ಕಂದ್ರೆ ಅವ್ರ ಮೇಲೆ ಬಂದು ಅಟ್ಯಾಕ್ ಮಾಡೋಕ್ಕೆ ಬರುತ್ತಲ್ವ. ಸೊ ಹಾಗಾಗಿ ಭೀಮಾ ಅಡ್ಡ ನಿಂತ್ಕೊಂಡು ಆ ಹುಲಿನ ಬ್ಲಾಕ್ ಮಾಡಿದಂತೆ. ಸೊ ಅದೇ ಟೈಮಲ್ಲಿ ನಮ್ಮ ಡಾಕ್ಟರ್ ಸರ್ ಇದ್ದಾರೆ, ಅವ್ರಿಗೆ ಅರವಳಿಕೆ ಮದ್ದು ಅಂದರೆ ಗುಂಡು ಹೊಡೆದ್ಬಿಟ್ಟು ಸ್ಪಾಟಲ್ಲಿ ಆ ಹುಲಿನ ಕ್ಯಾಪ್ಚರ್ ಮಾಡ್ತಾರೆ. ಅದು ಕೂಡ ನಮ್ಮ ಭೀಮಾ ಒಂದು ಏನೋ ನಮ್ಮ ಬೆಸ್ಕೂರಿನ ಜನತೆಗೆ ಒಂದು ಭಯದ ವಾತಾವರಣ ಇಂಥದ್ದನ್ನೆಲ್ಲ ಕಂಪ್ಲೀಟ್ ಇನ್ನು ಭಯದ ವಾತಾವರಣ ಇಲ್ಲ ಇವಾಗ ಸದ್ಯಕ್ಕೆ ಬೆಸ್ಕೂಲ್ ಆ ಥರದ ವಾತಾವರಣವಿದೆ. ಅಷ್ಟೊಂದು ದೊಡ್ಡ ಹುಲಿನೇ ಹಿಡಿತಾರೆ ಅವರು. ಒಂದು 15-16 ವರ್ಷದ ಹುಲಿ ಅಂತಂದರೆ ಚಿಕ್ಕದೇನಲ್ಲ, ತುಂಬ ಕಿಲಾಡಿನೇ ಇತ್ತು ಅದು. ಸೊ ಹಾಗಾಗಿ ಭೀಮಾ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಲಾಸ್ಟ್ ಒಂದು 6-7 ತಿಂಗಳಿಂದ. ಮುಂದೆ ಒಳ್ಳೆ ಹೆಸರು ಮಾಡಲಿ ನಮ್ಮ ಭೀಮಾ. ಹಾಗೆ ಬೇಗ ಮೈಸೂರಿನ ಅಂಬಾರಿ ಏನಿದೆ ನಮ್ಮ ಚಾಮುಂಡೇಶ್ವರಿ ಅಮ್ಮನವರು, ಅದನ್ನ ಆದಷ್ಟು ಬೇಗ ಬರಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ.